ವಿಧಾನಸಭಾ ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಆದ್ರೂ ಕೂಡ ಬಿಜೆಪಿಗೆ ಆತಂಕ, ತಲೆನೋವು ಯಾವುದೂ ತಪ್ತಾ ಇಲ್ಲ. ಹಾಸನದಲ್ಲಿ ಪ್ರಜ್ವಲ್ ಸಾಫ್ಟ್ ಆಗಿದ್ರು ಪ್ರೀತಮ್ ಗೌಡ ಹಠ ಬಿಡುವಂಗೆ ಕಾಣಿಸ್ತಾ ಇಲ್ಲ. ವಿಧಾನಸಭಾ ಚುನಾವಣೆಯ ಸೋಲು, ವಾಕ್ಸಮರದ ಜಿದ್ದು ಅವ್ರನ್ನ ಪದೇ ಪದೇ ಟ್ರಿಗರ್ ಮಾಡ್ತಾ ಇದೆ. ಅದೇ ಹೇಳಿದ್ರು, ಕಳೆದ ವಿಧಾನಸಭಾ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸ್ವರೂಪ್ ಗೆದ್ದಿದ್ರು, ಜೆಡಿಎಸ್ ನ ಸ್ವರೂಪ್. ಇದೀಗ ತಮ್ಮ ವಿರುದ್ಧವಾಗಿ ಪ್ರಚಾರ ಮಾಡಿ ಅಬ್ಬರದಿಂದ ತನ್ನನ್ನ ಸೋಲಿಸಿದವರ ಪರವಾಗಿ ನಾನು ಹೋಗಿ ಕ್ಯಾನ್ವರ್ಸ್ ಹೆಂಗ್ ಮಾಡ್ಲಿ, ನಾನು ಹೆಂಗ್ ಪ್ರಚಾರ ಮಾಡಿ ಅವ್ರನ್ನ ಗೆಲ್ಲಿಸ್ಲಿ, ನನ್ನನ್ನು ಸೋಲಿಸಿದವ್ರನ್ನ? ಅದು ಒಂದು. ಮಗದೊಂದು ಕಡೆ ಇವೇನು ಒಂದೆರಡು ವರ್ಷದ ಅಸಮಾಧಾನ ಅಲ್ಲ, ಒಂದೊಂದನೇ ನೋಡ್ತಾ ಹೋಗೋಣ. ಪ್ರೀತಮ್ ಗೌಡ್ರನ್ನ ಆಕಸ್ಮಿಕ ಶಾಸಕ, ಲಾಟ್ರಿ MLA ಅಂತೆಲ್ಲ ರೇವಣ್ಣ ಅವಕಾಶ ಸಿಕ್ಕಾಗ್ಲೆಲ್ಲ ಕಾಲೆಳಿತಾ ಇದ್ರು. ರಾಜಕೀಯ ಹಿನ್ನೆಲೆ ಇಲ್ಲದ ಪ್ರೀತಮ್ ಗೌಡ 2018ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ರಾಜಕೀಯ ಹಿನ್ನೆಲೆ ಇಲ್ದಿದ್ರು ಕೂಡ ಆಪರೇಷನ್ ಕಮಲದ ವೇಳೆ HDK ಕುಟುಂಬದ ಬಗ್ಗೆ ಪ್ರೀತಮ್ ಗೌಡ ಲಘುವಾಗಿ ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ಆ ಕಡೆಯಿಂದಲೂ ಬರ್ತಿತ್ತು ಬಾಣಗಳು, ಈ ಕಡೆಯಿಂದಲೂ ಹೋಗ್ತಿತ್ತು ಬಹಳ ಫೋರ್ಸ್ ಆಗಿ. ಇದಾದ ನಂತರ ಕಾಲಕ್ರಮೇಣ JDS ಕಾರ್ಯಕರ್ತರು ಪ್ರೀತಮ್ ಗೌಡ ಅವ್ರ ಮನೆಯಲ್ಲ ಅಟ್ಯಾಕ್ ಮಾಡ್ತಾರೆ, ಅವ್ರ ಮನೆ ಮೇಲೆ ಕಲ್ಲು ತೂರಾಟ ನಡೆಸ್ತಾರೆ. ಆಗ ಈ ಜಿದ್ದು ಅನ್ನುವಂಥದ್ದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರೀತಮ್ ಗೌಡ ಅವರ ವರ್ಚಸ್ಸೇ ಅಲ್ಲಿ ಬದಲಾಗಿ ಹೋಗುತ್ತೆ. ಯಾವಾಗ ಮೊದಲ ಬಾರಿಗೆ ಆಯ್ಕೆ ಆಗ್ತಾರಲ್ಲ, ಆಮೇಲೆ ಬಿಜೆಪಿ ಕೂಡ ಅಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಅವರ ವರ್ಚಸ್ಸೇ ಬದಲಾಗಿ ಹೋಗುತ್ತೆ. ಮಧ್ಯದಲ್ಲಿ ರೇವಣ್ಣ ಅವ್ರು ತರ್ತಾ ಇದ್ದ ಬಹುಕೋಟಿ ವೆಚ್ಚದ ಕಾಮಗಾರಿಗಳನ್ನ ಕ್ಷಣ ಮಾತ್ರದಲ್ಲಿ ಅದನ್ನ ಇಗ್ನೋರ್ ಮಾಡ್ತಾ ಇದ್ರು, ಬದಲಾಯಿಸ್ತಾ ಇದ್ರು. ಎಲ್ಲಾ ರೀತಿಯ ವೈಮನಸ್ಸಿದೆ ಅವ್ರಗಳ ನಡುವೆ. ಇನ್ನು ದಾವಣಗೆರೆಯಲ್ಲಿ ಬರೀ ಬಿಜೆಪಿಗೆ ಮಾತ್ರ ಬೆಣ್ಣೆ ಅನ್ನುವಂಥದ್ದು, ಅಂದ್ರೆ ಬಿಸಿ ತುಪ್ಪ ಆಗ್ತಾ ಇಲ್ಲ, ಕಾಂಗ್ರೆಸ್ಗೂ ಇಂತಹದ್ದ ಸಮಸ್ಯೆ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಭಿನ್ನಮತವೂ ಶಮನವೂ ಆಗ್ತಾ ಇಲ್ಲ. GB ವಿನಯ್ ಕುಮಾರ್ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ರು, ಬಟ್ ಸಿಕ್ಕಿಲ್ಲ. ಬಂಡಾಯ ಹೇಳ್ತಾರಾ? ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟ ಹಿನ್ನೆಲೆ ಬಂಡಾಯ ಎದ್ದು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಕಳೆದ 15 ದಿನದಿಂದ ಕ್ಷೇತ್ರ ಸುತ್ತಿ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ನೆನ್ನೆ ಕಾಗಿನೆಲೆ ಶ್ರೀ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಧಾನ ಸಭೆ ಆಯ್ತು, ಬಟ್ ಪ್ರಯೋಜನ ಆಗಿಲ್ಲ. ಇವತ್ತು ದಾವಣಗೆರೆಯಲ್ಲಿ ಸಭೆ ಮಾಡ್ತಾರೆ, ತಮ್ಮ ನಿರ್ಧಾರವನ್ನ ವಿನಯ್ ಕುಮಾರ್ ತಿಳಿಸ್ತಾರೆ. ಬಂಡಾಯನ ಬೆಂಬಲನ ಇವತ್ತು ನಿರ್ಧಾರ ಪ್ರಕಟ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು, ಈಗ ನೆನ್ನೆ ಶ್ರೀಗಳ ಹತ್ರ ಮಾತಾಡಿದ್ದೀನಿ ಮತ್ತು CM ಸಿದ್ದರಾಮಯ್ಯ ಅವರು ಕೂಡ ನನ್ನನ್ನು ಮಾತನಾಡಿಸಿ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಅಂದು ಮಾತ್ರಕ್ಕೆ ನಾನು ಸುಮ್ಮನಾಗ್ಬಿಡ್ತೀನಿ, ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ತಣ್ಣಗಾಗ್ಬಿಡ್ತೀನಿ ಅಂತಲ್ಲ, ನಾನು ಇನ್ನೊಂದ್ಸಲ ಅಭಿಪ್ರಾಯವನ್ನ ಕೇಳ್ತೀನಿ, ಸಂಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಬಿಜೆಪಿಗೆ ಮಾತ್ರ ಬಿಸಿ ತುಪ್ಪ ಆಗಿಲ್ಲ ದಾವಣಗೆರೆ, ಕಾಂಗ್ರೆಸ್ ಪಾಲಿಗೂ ಕೂಡ ಸಮಸ್ಯೆ ಇದೆ. ಸಂಧಾನ ಮಾಡಿದ್ರು ಒಂದು ಯಶಸ್ಸು ಕಾಣ್ತಾ ಇಲ್ಲ. ಅಂದ್ರೆ ಏನಾಗಿರ್ಬೋದು ಅವ್ರ ನಿರ್ಧಾರ? ಒಂದ್ ವೇಳೆ ಬಂಡಾಯ ಇದ್ರೆ ಕಾಂಗ್ರೆಸ್ಗೆ ಯಾವ ಪ್ರಮಾಣದಲ್ಲಿ ಪರಿಣಾಮ ಬೀರ್ಬೋದು ಅದು? ಖಂಡಿತವಾಗ್ಲೂ ವಿದ್ಯೆಯನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯ ಶಮನ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಎಲ್ಲವೂ ಕೂಡ ಗೊಂದಲ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಅದರಲ್ಲೂ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಯಾವಾಗ ಟಿಕೆಟ್ ಅನೌನ್ಸ್ ಆಯಿತು ಆಗಿನಿಂದಲೂ ಕೂಡ ಸ್ವಾಭಿಮಾನಿ ನಡೆ ಅನ್ನುವಂತಹ ನಿಟ್ಟಿನಲ್ಲಿ ಟಿಕೆಟ್ ಆಕಾಂಕ್ಷಿಯಾದಂತಹ ವಿನಯ್ ಕುಮಾರ್ ಅವರು ಪ್ರತಿ ಕ್ಷೇತ್ರ ಅಂದರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂತಹ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹೋಗಿ ಸಂಚಾರ ಮಾಡಿ ಜನಾಭಿಪ್ರಾಯನ ಸಂಗ್ರಹ ಮಾಡಿ ಪಕ್ಷೇತರವಾಗಿ ನಿಲ್ಲಬೇಕು ಮತ್ತೆ ಕಾಂಗ್ರೆಸ್ ಬಂಡಾಯವಾಗಿ ನಿಲ್ಲಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಪ್ರಮುಖವಾಗಿ ವಿನಯ್ ಕುಮಾರ್ ಅವರು ಹೈಂದ ವರ್ಗಕ್ಕೆ ಸೇರಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಹೈಂದ ಓಟ್ಗಳೇ ಒಂದು ವೋಟ್ ಬ್ಯಾಂಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೈಂದ ಓಟ್ಗಳನ್ನ ಸೆಳೆಯುವಂತಹ ಪ್ರಯತ್ನವೂ ಕೂಡ ವಿನಯ್ ಕುಮಾರ್ ಅವರು ಮಾಡ್ತಾರೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಇದರಿಂದಾಗಿ ಕಾಂಗ್ರೆಸ್ಗೆ ಸಾಕಷ್ಟು ಒಂದು ಹೊಡ್ತಾ ಬೀಳುತ್ತೆ. ಓಟ್ ಅಂದ್ರೆ ಹೈಂದ ಓಟ್ಗಳು ಕೂಡ ಕಾಂಗ್ರೆಸ್ ಬಿಟ್ಟು ಹೋಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಕಾಗಿನೆಲೆ ಶ್ರೀಗಳಾದಂತಹ ನಿರಂಜನಾನಂದಪುರಿ ಸ್ವಾಮೀಜಿ ಅವರಾಗಿರ್ಬೋದು ಮತ್ತೆ CM ಸಿದ್ದರಾಮಯ್ಯ ಅವರು ಮತ್ತೆ ಸಚಿವ SS ಮಲ್ಲಿಕಾರ್ಜುನ್ ಅವರು ಸೇರಿ ಒಂದು ಸಂಧಾನ ಸಭೆಯನ್ನು ಕೂಡ ಮಾಡಿದ್ರು. ಆದ್ರೆ ಈ ಸಂಧಾನ ಸಭೆ ಯಶಸ್ವಿ ಆಗಿಲ್ಲ ಅನ್ನುವಂಥದ್ದು ಪ್ರಮುಖವಾಗಿ ಇವತ್ತು ಅಂದ್ರೆ ಅವರ ನಿವಾಸದಲ್ಲಿ ವಿನಯ್ ಕುಮಾರ್ ಅವರ ನಿವಾಸದಲ್ಲಿ ಅವರ ಬೆಂಬಲಿಗರ ಒಂದು ಸಭೆಯನ್ನು ನಡೆಸ್ತಾರೆ. ಸಭೆ ನಡೆಸಿದ ನಂತರದಲ್ಲಿ ಅವರು ನಿರ್ಣಯವನ್ನು ಕೂಡ ಪ್ರಕಟ ಮಾಡ್ತಾರೆ. ಏನು ಸಿದ್ದರಾಮಯ್ಯ ಅವರ ಒಂದು ಅವ್ರ ಮೇಲಿರುವಂತಹ ಗೌರವದಿಂದಾಗಿ ಈ ಬಂಡಾಯವನ್ನು ಶಮನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಬೆಂಬಲವನ್ನು ಕೊಡ್ತಾರೋ ಇಲ್ಲ ಸ್ವಾಭಿಮಾನಿ ನಡೆ ಅನ್ನುವಂತಹ ಮೂಲಕವಾಗಿ ಪಕ್ಷೇತರವಾಗಿ ಅಂದ್ರೆ ಕಾಂಗ್ರೆಸ್ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಇವತ್ತು ಅಭಿಮಾನಿಗಳ ಜೊತೆ ಅಂದ್ರೆ ಅವರ ಕಾರ್ಯಕರ್ತರಾಗಿರೋದು ಮತ್ತೆ ಬೆಂಬಲಿಗರ ಜೊತೆ ಒಂದು ಸಭೆ ಮಾಡಿ ನಂತರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ವಿದ್ಯಾ, ಸರಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.